ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ತಿನ ಈ ಪ್ರಸ್ತುತಿಗೆ ಸ್ವಾಗತ. ಉಪನ್ಯಾಸಕರು ಡಾಕ್ಟರ್ ಮಂಜುನಾಥ್ ಗುಪ್ತರವರು. ಇದು 4 ವಿಡಿಯೋಗಳ ಸರಣಿಯ ಕೊನೆಯ ಭಾಗ. ಎಲ್ಲರಿಗೂ ನಮಸ್ಕಾರ. ಆದಿಶಂಕರಾಚಾರ್ಯರ ನಿರ್ವಾಣ ಷಟ್ಕಮಿದೆಯಲ್ವಾ, ಅದರ ಗಹನವಾದ ತತ್ವಕ್ಕೂ ಮತ್ತು ಶ್ರೀರಾಮನ ಜೀವನಕ್ಕೂ ಒಂದು ಅದ್ಭುತವಾದ ಸಂಬಂಧ ಇದೆ. ಆ ಆಳವಾದ ಸಂಬಂಧ ಏನು ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ಒಟ್ಟಿಗೆ ನೋಡೋಣ ಬನ್ನಿ. ಹಾಗಾದ್ರೆ ಈ ಪಯಣದಲ್ಲಿ ನಾವು ಒಟ್ಟು 6 ಮುಖ್ಯ ಪರಿಕಲ್ಪನೆಗಳನ್ನು ನೋಡಲಿದ್ದೇವೆ. ಶಂಕರರು ಹೇಳಿದ ಆ ಮಹಾನ್ ತಾತ್ವಿಕ ಸತ್ಯಗಳನ್ನ ಶ್ರೀರಾಮ ತನ್ನ ಬದುಕಿನಲ್ಲಿ ಹೇಗೆ ಒಂದು ಜೀವಂತ ರೂಪ ಕೊಟ್ಟ, ಹೇಗೆ ಅದನ್ನ ಸಾಕಾರಗೊಳಿಸಿದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲನೇ ಪರಿಕಲ್ಪನೆಯೊಂದಿಗೆ ಶುರು ಮಾಡೋಣ. ಅದುವೇ ಆಂತರಿಕ ಅರಿವು. ನೋಡಿ, ನಿರ್ವಾಣ ಷಟ್ಕಂನ ಮೊದಲನೇ ಶ್ಲೋಕ ಇದೆಯಲ್ಲ, ಅದು ನಮ್ಮ ಅತಿ ಮೂಲಭೂತವಾದ ಗುರುತುಗಳನ್ನ, ಅಂದ್ರೆ ನಮ್ಮ ಐಡೆಂಟಿಟಿಯನ್ನ ಮೀರಿ ನಿಲ್ಲುವ ಸ್ಥಿತಿಯ ಬಗ್ಗೆ ಮಾತಾಡುತ್ತೆ. ಈ ಶ್ಲೋಕ ಎಷ್ಟು ಸುಂದರವಾಗಿದೆ ನೋಡಿ. ಅದು ಹೇಳುತ್ತೆ, ನಾನು ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ, ಅಹಂಕಾರವೂ ಅಲ್ಲ, ಚಿತ್ತವೂ ಅಲ್ಲ. ಅಷ್ಟೇ ಅಲ್ಲ, ನಾನು ಕಣ್ಣು, ಕಿವಿ, ಮೂಗು, ನಾಲಿಗೆಯಂತಹ ಇಂದ್ರಿಯಗಳೂ ಅಲ್ಲ, ಆಕಾಶ, ಭೂಮಿ, ಬೆಂಕಿ, ಗಾಳಿಯಂತಹ ಪಂಚಭೂತಗಳೂ ಅಲ್ಲ. ನಾನು ಕೇವಲ ಚಿದಾನಂದ ಸ್ವರೂಪ, ನಾನು ಶಿವ ಅಂತ ಸ್ಪಷ್ಟವಾಗಿ ಘೋಷಿಸುತ್ತೆ. ನೋಡಿ, ಇದೇ ಆ ಮೂಲಭೂತವಾದ ಕಲ್ಪನೆ. ಶಂಕರರು ಇಲ್ಲಿ ತತ್ವವನ್ನ ವ್ಯಾಖ್ಯಾನ ಮಾಡಿದ್ರು, ಆದ್ರೆ ರಾಮ ಅದನ್ನ ಬದುಕಿ ತೋರಿಸಿದ. ಹೇಗೆ? ಅವನು ತನ್ನನ್ನ ಕೇವಲ ಒಬ್ಬ ರಾಜಕುಮಾರ, ಕೇವಲ ಈ ದೇಹ ಅಂತ ಯಾವತ್ತೂ ಅಂದುಕೊಳ್ಳಲೇ ಇಲ್ಲ. ಅವನ ನಿಜವಾದ ಸ್ವರೂಪ, ಆ ಆತ್ಮ, ತನ್ನ ರಾಜನ ಸ್ಥಾನಮಾನಕ್ಕಿಂತ ಎಷ್ಟೋ ಮಿಗಿಲಾದದು ಅಂತ ತಿಳಿದು ಆತ್ಮವಂತನಾಗಿ ಬದುಕಿದ. ಸರಿ, ಈಗ ನಮ್ಮ ಗುರುತಿನ ಮುಂದಿನ ಹಂತಕ್ಕೆ ಹೋಗೋಣ. ಅಂದ್ರೆ ಇಂದ್ರಿಯಗಳ ಮೇಲೆ ಹೇಗೆ ಜಯ ಸಾಧಿಸೋದು ಅಂತ ನೋಡೋಣ. ಇದು ನಮ್ಮ ಭೌತಿಕ ಶರೀರ ಮತ್ತೆ ನಮ್ಮ ಪ್ರಾಣಶಕ್ತಿಗೆ ನೇರವಾಗಿ ಸಂಬಂಧಪಟ್ಟಿದ್ದು. ಇಲ್ಲಿ ಶಂಕರರು ಮುಂದುವರೆದು ಹೇಳ್ತಾರೆ, ನಾನು ಕೇವಲ ಪ್ರಾಣಶಕ್ತಿಯಲ್ಲ, ಈ ದೇಹವನ್ನ ರೂಪಿಸಿರುವ ಸಪ್ತಧಾತುಗಳೂ ಅಲ್ಲ, ಅಥವಾ ನಮ್ಮ ಕೈ ಕಾಲುಗಳಂಥ ಕರ್ಮೇಂದ್ರಿಯಗಳೂ ಅಲ್ಲ. ಆ ಎಲ್ಲ ಗುರುತುಗಳನ್ನು ಈ ಶ್ಲೋಕ ನಿರಾಕರಿಸುತ್ತೆ. ಇದಕ್ಕೆ ರಾಮನ ಜೀವನದಲ್ಲಿ ಅತ್ಯುತ್ತಮ ಉದಾಹರಣೆ ಇದೆ. ಅವನು ವನವಾಸದ ಕಠಿಣ ಪರಿಸ್ಥಿತಿಯಲ್ಲೂ ಹಸಿವು, ನೀರಡಿಕೆ ಅಥವಾ ಶಾರೀರಿಕ ಸುಖಗಳಿಗೆ ದಾಸನಾಗ್ಲಿಲ್ಲ ಅಲ್ವಾ? ಸಂಪೂರ್ಣವಾಗಿ ಜಿತೇಂದ್ರಿಯನಾಗಿದ್ದ. ಶಂಕರರ ಪ್ರಕಾರ ಮುಕ್ತಿಗೆ ಇದು ಅತೀ ಅಗತ್ಯವಾದ ಹೆಜ್ಜೆ. ಇನ್ನು ಭೌತಿಕ ಶರೀರವನ್ನ ಮೀರಿ ನಮ್ಮ ಭಾವನೆಗಳು ಮತ್ತು ಸಾಮಾಜಿಕ ಗುರಿಗಳ ಪ್ರಪಂಚಕ್ಕೆ ಕಾಲಿಡೋಣ. ಇದು ತುಂಬಾನೇ ಕುತೂಹಲಕಾರಿ. ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ನನಗೆ ಪ್ರೀತಿ ದ್ವೇಷಗಳಿಲ್ಲ, ದುರಾಸೆ ಮೋಹಗಳಿಲ್ಲ, ಅಹಂಕಾರ ಅಸೂಯೆಗಳಿಲ್ಲ. ಅಷ್ಟೇ ಯಾಕೆ, ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ ಅಥವಾ ಮೋಕ್ಷ ಕೂಡ ನಾನಲ್ಲ ಅಂತ ಹೇಳುತ್ತೆ. ಎಷ್ಟು ಆಳವಾದ ಮಾತು ಅಲ್ವಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಗಮನಿಸಬೇಕು. ರಾಮನ ಜೀವನದಲ್ಲಿ ನೋಡಿ, ಅವನು ಕೈಕೇಯಿಯ ಮೇಲೆ ದ್ವೇಷ ಸಾಧಿಸಲಿಲ್ಲ, ಜಿತಕ್ರೋಧನಾಗಿದ್ದ. ಭರತನ ಮೇಲೆ ಅಸೂಯೆ ಪಡಲಿಲ್ಲ, ಅನಸೂಯಕನಾಗಿದ್ದ. ಅಂದ್ರೆ ಅವನ ಕಾರ್ಯಗಳು ಹೊರಗಿನ ಪರಿಸ್ಥಿತಿಗೆ ಕೇವಲ ಒಂದು ಪ್ರತಿಕ್ರಿಯೆ ಆಗಿರಲಿಲ್ಲ, ಬದಲಾಗಿ ಒಳಗಿನ ಸ್ಥಿರವಾದ ಭಾವನಾತ್ಮಕ ಗೊಂದಲಗಳಿಂದ ಮುಕ್ತವಾದ ಸ್ಥಿತಿಯಿಂದ ಬಂದಿದ್ವು. ಸರಿ, ಇನ್ನು ಮುಂದಿನ ಹಂತಕ್ಕೆ ಹೋಗೋಣ. ಇದು ನಮ್ಮನ್ನ ಒಳ್ಳೆಯದು ಕೆಟ್ಟದು, ಪಾಪ ಪುಣ್ಯ ಅನ್ನೋ ಪರಿಕಲ್ಪನೆಗಳ ಆಚೆಗೆ ಕರ್ಕೊಂಡೋಗುತ್ತೆ. ಈ ಶ್ಲೋಕದ ಪ್ರಕಾರ ನಮ್ಮ ನಿಜವಾದ ಆತ್ಮ ಏನಿದೆ ಅದು ಪುಣ್ಯ, ಪಾಪ, ಸುಖ, ದುಃಖ ಇವುಗಳನ್ನೆಲ್ಲ ಮೀರಿದ್ದು. ಅಷ್ಟೇ ಅಲ್ಲ, ಮಂತ್ರ, ತೀರ್ಥ, ವೇದ, ಯಜ್ಞಗಳಂತಹ ಪವಿತ್ರ ಆಚರಣೆಗಳಿಗಿಂತಲೂ ಮಿಗಿಲಾದುದು ಅಂತ ವಿವರಿಸುತ್ತೆ. ಇದನ್ನ ರಾಮನ ಜೀವನಕ್ಕೆ ಹೋಲಿಸಿದ್ರೆ, ಅವನು ಧರ್ಮವನ್ನ ಪಾಲಿಸಿದ್ದು ಯಾವುದೋ ಪುಣ್ಯ ಸಿಗುತ್ತೆ, ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತಲ್ಲ. ಅವನು ಧರ್ಮದ ಸ್ವರೂಪವೇ ಆಗಿದ್ದ, ಧರ್ಮಜ್ಞಾನಾಗಿದ್ದ. ಅದಕ್ಕೆ ಸುಖ ದುಃಖಗಳೆರಡನ್ನೂ ಸಮಚಿತ್ತದಿಂದ ಸ್ವೀಕರಿಸ್ತ. ಅವನ ಧರ್ಮಪಾಲನೆ ಯಾವತ್ತೂ ಪ್ರತಿಫಲಾಪೇಕ್ಷೆಯಿಂದ ಕೂಡಿರಲಿಲ್ಲ, ಅದು ಅವನ ಸಹಜ ಸ್ವಭಾವವಾಗಿತ್ತು. ಈಗ ನಾವು ಬಹುಶಃ ಮಾನವನ ಅತಿದೊಡ್ಡ ಭಯವನ್ನ ಎದುರಿಸ್ತಿದ್ದೇವೆ, ಅದೇ ಮೃತ್ಯು ಭಯ. ಅದರ ಬಗ್ಗೆ ಶಂಕರರು ಏನ್ ಹೇಳ್ತಾರೆ ನೋಡೋಣ. ನೋಡಿ, ಇದೊಂದು ಅತ್ಯಂತ ಶಕ್ತಿಯುತವಾದ ಶ್ಲೋಕ. ಅದು ಧೈರ್ಯವಾಗಿ ಘೋಷಿಸುತ್ತೆ, ನನಗೆ ಸಾವಿಲ್ಲ, ಸಂಶಯವಿಲ್ಲ, ಜಾತಿ ಭೇದವಿಲ್ಲ. ಅಷ್ಟೇ ಅಲ್ಲ, ನನಗೆ ತಂದೆ ತಾಯಿ, ಹುಟ್ಟುಸಾವು, ಬಂಧುಮಿತ್ರ, ಗುರು ಶಿಷ್ಯ ಅನ್ನೋ ಯಾವ ಸಂಬಂಧಗಳೂ ಇಲ್ಲ ಅಂತ. ರಾಮ ಆ ಮಹಾಪರಾಕ್ರಮಿ ರಾವಣನನ್ನ ಎದುರಿಸಿದಾನ ತೋರಿಸಿದ ಧೈರ್ಯ ಇದೆಯಲ್ಲ, ಅದು ಎಲ್ಲಿಂದ ಬಂತು? ಅದು ಅವನ ಅಮರವಾದ ಆತ್ಮದ ಬಗ್ಗೆ ಅವನಿಗಿದ್ದ ಆಳವಾದ ಅರಿವಿನಿಂದ ಬಂದಿತ್ತು. ಅದಕ್ಕೆ ಅವನು ನಿಜವಾದ ವಿದ್ವಾಂಸನಾಗಿದ್ದ. ಅವನ ನಿರ್ಭಯತೆ ಕೇವಲ ಶೌರ್ಯವಾಗಿರಲಿಲ್ಲ, ಅದು ಆಳವಾದ ಆಧ್ಯಾತ್ಮಿಕ ಜ್ಞಾನದಿಂದ ಬಂದ ಒಂದು ಸ್ಥಿತಿಯಾಗಿತ್ತು. ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ
ಈ ಮರಣಭಯ ಅನ್ನೋದು ನಮ್ಮ ಮೆದುಳಿನಲ್ಲಿ ಅತ್ಯಂತ ಆಳವಾಗಿ ಬೇರೂರಿರುವ ಒಂದು ಮೂಲಭೂತ ಪ್ರವೃತ್ತಿ. ಅದೊಂದು ಪ್ರೈಮಲ್ ಸೆನ್ಸೇಷನ್. ಹಾಗಾಗಿ ಶಂಕರ ಮತ್ತು ರಾಮ ಇಬ್ರೂ ಮಾಡಿದ ಹಾಗೆ ಈ ಒಂದು ಮೂಲಭೂತ ಭಯವನ್ನ ಮೀರಿ ನಿಲ್ಲೋದಿದೆಯಲ್ಲ, ಅದು ನಮ್ಮ ಪ್ರಜ್ಞಾಪೂರ್ವಕ ಚಿಂತನೆಯ ಮತ್ತು ಆತ್ಮ ಅರಿವಿನ ಅತ್ಯುನ್ನತ ಶಿಖರವನ್ನ ತಲುಪಿದ ಹಾಗೆ ಅಂತ ಹೇಳಬಹುದು. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಅಂದ್ರೆ ಸರ್ವೋಚ್ಚ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಇಲ್ಲಿ ನಮ್ಮ ವೈಯಕ್ತಿಕ ಅಸ್ತಿತ್ವ ಅಥವಾ ನಾನು ಅನ್ನೋ ಭಾವನೆ ಈ ಬ್ರಹ್ಮಾಂಡದ ಸರ್ವವ್ಯಾಪಿ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಲೀನವಾಗಿಬಿಡುತ್ತೆ. ಕೊನೆಯ ಶ್ಲೋಕ ಹೀಗೆ ಹೇಳುತ್ತೆ: ನಾನು ಯಾವುದೇ ಗುಣಗಳಿಲ್ಲದವನು, ಯಾವುದೇ ಆಕಾರವಿಲ್ಲದವನು, ನಾನು ಸರ್ವವ್ಯಾಪಿ, ಎಲ್ಲ ಇಂದ್ರಿಯಗಳನ್ನೂ ಮೀರಿದವನು, ನನಗೆ ಯಾವುದೇ ಬಂಧನವಿಲ್ಲ, ಹಾಗಂತ ನನಗೆ ಮುಕ್ತಿಯೂ ಇಲ್ಲ ಅಂತ. ಅಂದ್ರೆ ಬಂಧನ ಮುಕ್ತಿಗಳ ಆಚೆಗಿನ ಸ್ಥಿತಿಯದು. ಇದೇ ನುಡಿ ಪರಾಕಾಷ್ಠೆ. ಯಾಕೆ ರಾಮ ಎಲ್ಲರ ಮೇಲೂ ಅಷ್ಟು ಕರುಣೆ ತೋರಿಸಿದ? ಗುಹಾ, ಶಬರಿ ಅಷ್ಟೇ ಯಾಕೆ, ಒಂದು ಅಳಿಲಿನ ಮೇಲೂ ಪ್ರೀತಿ ತೋರಿದ್ದು ಯಾಕೆ? ಯಾಕಂದ್ರೆ ಅವನು ಎಲ್ಲರಲ್ಲೂ ತನ್ನನ್ನೇ ಕಂಡ, ಸರ್ವಭೂತಹಿತನಾಗಿದ್ದ. ಈ ಏಕತೆಯ ಸ್ಥಿತಿಯನ್ನ ಅನುಭವಿಸಿದಾಗ ಇಂತಹ ಸಾರ್ವತ್ರಿಕ ಕರುಣೆ ಸಹಜವಾಗಿ ಹೊರಹೊಮ್ಮುತ್ತೆ. ಆದರೆ ಒಂದು ಪ್ರಶ್ನೆ ಮೂಡುತ್ತೆ. ಇಷ್ಟು ಗಹನವಾದ ಆಧ್ಯಾತ್ಮಿಕ ಅನುಭವಕ್ಕೆ ಆಧುನಿಕ ವಿಜ್ಞಾನದಲ್ಲಿ ಏನಾದರೂ ವಿವರಣೆ ಇದೆಯಾ? ಅರ್ಥ ಮಾಡ್ಕೊಳಕ್ ಸಾಧ್ಯನಾ? ಕುತೂಹಲಕಾರಿ ವಿಷಯ ಅಂದ್ರೆ, ಹೌದು, ನರವಿಜ್ಞಾನದಲ್ಲಿ ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅಂತ ಒಂದು ಪರಿಕಲ್ಪನೆ ಇದೆ. ಇದರ ಪ್ರಕಾರ ನಮ್ಮ ಮೆದುಳಿನ ಪ್ಯಾರೈಟಲ್ ಲೋಬ್ ಅಂತ ಒಂದು ಭಾಗ ಇದೆ. ಅದು ನಮಗೆ ದೇಶ ಮತ್ತು ಕಾಲದಲ್ಲಿ ನಮ್ಮ ಇರುವಿಕೆಯ ಅರಿವನ್ನು ಕೊಡುತ್ತೆ. ಆ ಭಾಗ ಶಾಂತವಾದಾಗ ನಾವು ಈ ಬ್ರಹ್ಮಾಂಡದ ಜೊತೆ ಒಂದಾಗಿದ್ದೇವೆ ಅನ್ನೋ ಭಾವನೆ ಬರುತ್ತಂತೆ. ಶ್ಲೋಕದಲ್ಲಿ ಹೇಳಿದ ಸರ್ವವ್ಯಾಪಿತ್ವದ ಅನುಭವಕ್ಕೆ ಇದು ತುಂಬಾನೇ ಹತ್ರವಾಗಿದೆ ಅಲ್ವಾ? ಹಾಗಾದ್ರೆ ನಾವು ನೋಡಿದ ಹಾಗೆ ಇದು ಒಂದು ಅದ್ಭುತವಾದ ಪಯಣ. ಆಂತರಿಕ ಅರಿವಿನಿಂದ ಶುರುವಾಗಿ ಇಂದ್ರಿಯಗಳನ್ನ ಗೆದ್ದು ದ್ವಂದ್ವಗಳನ್ನ ಮೀರಿ ಕರ್ಮದ ಆಚೆಗೆ ಸಾಗಿ ಮೃತ್ಯುಭಯವನ್ನು ಜಯಿಸಿ ಕೊನೆಗೆ ಆ ಸಾರ್ವತ್ರಿಕ ಪ್ರಜ್ಞೆಯ ಸ್ಥಿತಿಯನ್ನು ತಲುಪೋದು. ಇದು ಹಂತ ಹಂತವಾಗಿ ಸಾಗುವ ಒಂದು ಮಹಾನ್ ಯಾತ್ರೆ. ಕೊನೆಯದಾಗಿ ಹೇಳೋದಾದರೆ ಇವರಿಬ್ಬರ ನಡುವಿನ ಸಂಬಂಧ ತುಂಬಾನೇ ಸ್ಪಷ್ಟವಾಗಿದೆ. ರಾಮನು ತನ್ನ ಕ್ರಿಯೆಯ ಮೂಲಕ, ತನ್ನ ಜೀವನದ ಮೂಲಕ ಏನನ್ನು ತೋರಿಸಿದನೋ ಅದನ್ನೇ ಶಂಕರರು ತಮ್ಮ ಆಳವಾದ ಧ್ಯಾನದ ಅನುಭೂತಿಯ ಮೂಲಕ ನಮಗೆ ವಿವರಿಸಿದ್ರು. ಇದೆಲ್ಲವೂ ನಮ್ಮನ್ನ ಒಂದು ಅಂತಿಮ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಪ್ರತಿಯೊಬ್ಬ ಮನುಷ್ಯನ ಮೆದುಳಿನಲ್ಲೂ ಈ ಒಂದು ಅದ್ಭುತವಾದ ಸಾಮರ್ಥ್ಯ ಅಡಗಿದೆ ಅಂದಮೇಲೆ ನಮ್ಮ ಮೆದುಳು ಸಂಪೂರ್ಣವಾಗಿ ಜಾಗೃತವಾದಾಗ ನಾವು ಕೂಡ ಶಿವೋಹಂ, ನಾನೇ ಶಿವ ಎಂದು ಅನುಭವಿಸಲು ಸಾಧ್ಯವಿಲ್ಲವೇ? ಯೋಚಿಸಿ.